hello, namaste, welcome back to my channel and welcome to yet another interesting vlog. In this video, we are going to one of the finest luxury resort which is located in Sakleshpur. ಈ ಒಂದು ಪ್ರಾಪರ್ಟಿಯ ರಿವ್ಯೂನ ಮಾಡಲಿದ್ದೇನೆ. ಈ ಪ್ರಾಪರ್ಟಿಯ ಹೆಸರೇ ರೊಸೆಟಾ ಬೈ ಫರ್ಸ್ ಅಂತ. ಈ ಒಂದು ಪ್ರಾಪರ್ಟಿಯಲ್ಲಿ ಏನಿದೆ, ಹೇಗಿದೆ, ಇಲ್ಲಿ ಹೋಗಬಾರ್ದಾ, ಇಲ್ಲಿ ಹೋಗಬಹುದಾ, ಓವರ್ ರೇಟೆಡ್ ಅಂಡ್ ಎಸ್ಟಿಮೇಟೆಡ್ ಅನ್ನೋದರ ಹಾನೆಸ್ಟ್ ಆದ ರಿವ್ಯೂನ ಕೊಡ್ತಾ ಇದ್ದೇನೆ. ನಾವು ಕುಂದಾಪುರದಿಂದ ಸಕಲೇಶಪುರಕ್ಕೆ ಹೋಗ್ತಾ ಇದ್ದೇವೆ. ಕಿಲೋಮೀಟರ್ ಬಂದು 217 ಕಿಲೋಮೀಟರ್. ಟೈಮ್ ಹೇಳುದಾದ್ರೆ 4.5 ಗಂಟೆಯ ಜರ್ನಿ ಇದೆ. ಬೆಂಗಳೂರಿಂದ ಬರುವುದಾದ್ರೂ ಕೂಡ ಸೇಮ್ ಇರಬಹುದು ಟೈಮ್, ಯಾಕಂದ್ರೆ ಟ್ರಾಫಿಕ್ ಇದ್ರೆ ಸ್ವಲ್ಪ ಟೈಮ್ ಆಚೆ ಈಚೆ ಆಗ್ಬಹುದು. Keep watching till end. Let's get started. ಈ ಒಂದು ಪ್ರಾಪರ್ಟಿ ಬಂದು 100 ಎಕರ್ ಕಾಫಿ ಪ್ಲಾಂಟೇಶನ್ ಮಧ್ಯ ಇರೋದು. ವೆರಿ ನೈಸ್ ಪ್ರಾಪರ್ಟಿ ಅಂಡ್ ವೆಲ್ ಮೇಂಟೈನ್, ಸರೌಂಡೆಡ್ ಬೈ ಬ್ಯೂಟಿಫುಲ್ ಆದ ಸೀನರಿ ಇದೆ. ಎಲ್ಲಿ ನೋಡಿದ್ರು ಗಿಡ ಮರಗಳೇ ಕಾಣಿಸ್ತಾ ಇದೆ. ನಮ್ಮಂತ ನೇಚರ್ಸ್ ಲವರಿಗೆ ಹೇಳಿ ಮಾಡಿದ ಜಾಗ. ರೆಸಾರ್ಟ್ ಎಂಟರ್ ಆದ ತಕ್ಷಣ ವೆರಿ ನೈಸ್ ಬ್ಯೂಟಿಫುಲ್ ಆದ ಎಂಟ್ರೆನ್ಸ್ ಇತ್ತು. ಹಾಗೆ ರಿಸೆಪ್ಷನ್ಗೆ ಹೋದ ತಕ್ಷಣ ನಮಗೆ ವೆಲ್ಕಮ್ ಮಾಡಿ ವೆಲ್ಕಮ್ ಡ್ರಿಂಕ್ ನ ಕೊಟ್ಟರು. ಚೆಕಿಂಗ್ ಪ್ರೊಸೆಸ್ ಎಲ್ಲ ಮುಗಿದ ನಂತರ ನಮ್ಮ ಓನ್ ವೆಹಿಕಲ್ ಏನಿದೆ ಅದನ್ನು ವಾಲೆಟ್ ಪಾರ್ಕ್ ಮಾಡ್ತಾರೆ. ಅದಾದ ನಂತರ ನಮ್ಮನ್ನು ತಮ್ಮದೇ ಆದ ಎಲೆಕ್ಟ್ರಿಕ್ ಬಗ್ಗಿನಲ್ಲಿ ತಂದು ರೂಮ್ ತನಕ ಬಿಡ್ತಾರೆ. ಈಗ ಮೊದಲಿಗೆ ರೂಮ್ ಟೂರ್ ಮಾಡ್ತೇನೆ. ಇಲ್ಲಿ ರೂಮ್ಗಳಲ್ಲಿ ತುಂಬಾ ವೆರೈಟಿ ಚಾಯ್ಸಸ್ ಅನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಯಾವ ರೀತಿ ಅವರು ಸೆಗ್ರಿಗೇಷನ್ ಮಾಡಿದ್ದಾರೆ ಅಂದ್ರೆ, ಮೊದಲಿಗೆ ಟೀಕ್ ಸ್ವೀಟ್, ಪೆಪ್ಪರ್ ಸ್ವೀಟ್, ಹಾಗೆ ನವಿಲು ಸ್ವೀಟ್, ಹಾಗೆ ಕಾರ್ಡಮಮ್ ಸ್ವೀಟ್, ಹಾಗೆ ರೊಬೊಸಿಟಾ ಸ್ವೀಟ್, ಮತ್ತೊಂದು ಟೆಂಟ್ ರೂಮ್ ಅಂತ. ನಮ್ದಿರೋದು ರೊಬೊಸಿಟಾ ಸ್ವೀಟ್ ಅಂತ. ಹೇಗಿದೆ ಅಂತ ತೋರಿಸ್ತೇನೆ ಬನ್ನಿ. ಮೊದಲಿಗೆ ಒಳಗಡೆ ಬಂದ ತಕ್ಷಣ ಯೂಸ್ ಆದ ಇಂಟೀರಿಯರ್ ಇದೆ. ಹಾಗೆ ತುಂಬಾನೇ ಒಳ್ಳೆಯ ಸ್ಪೇಸ್ ಇರುವ ಕಬೋರ್ಡ್ ಇದೆ. ಎಸ್ಪೆಷಲಿ ಇಲ್ಲಿ ಜ್ಯುವೆಲರಿ ಏನಾದ್ರು ಇದ್ರೆ ಅಥವಾ ಏನಾದ್ರು ತಗೊಂಡ್ ಬಂದಿದ್ರೆ ಲಾಕ್ ಮಾಡ್ಬೋದು. ಈ ಕಬೋರ್ಡ್ ನಲ್ಲಿ ನಾವು ಡ್ರೆಸ್ಸಿಂಗ್ ಇರ್ಬೋದು, ಅಥವಾ ಇದರಲ್ಲಿ ಅವರೇ ಕೊಟ್ಟಿರುವ ಕಾಂಪ್ಲಿಮೆಂಟರಿ ಆಗಿರುವ ಐರನ್ ಬಾಕ್ಸ್ ಇರ್ಬೋದು, ಅಥವಾ ಅಂಬ್ರೆಲ್ಲಾ ಇರ್ಬೋದು. ಕಿಂಗ್ ಸೈಜ್ ಬೆಡ್ರೂಮ್ ಇದೆ. ವೆಲ್ ಕ್ರಾಫ್ಟೆಡ್ ಫರ್ನಿಚರ್ ನೀವು ನೋಡ್ಬೋದು. ಹಾಗೆ ಇಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಇದೆ. ಹಾಗೆ ಇಲ್ಲಿ ಕೆಟಲ್ ಇದೆ, ಕಾಫಿ ಟೀ ಮಾಡ್ಬೋದು. ಹಾಗೆ ಇಲ್ಲಿ ಕೂಡ ಕುತ್ಕೊಳ್ಬೋದು. ಲಾರ್ಜ್ ಸೈಜ್ ಟಿವಿ ಇದೆ. ಎಂಟರ್ಟೈನ್ಮೆಂಟ್ಗೆ ಅಂತ ವೈಫೈ ಇದೆ ಹೈ ಸ್ಪೀಡ್ ಆಗಿ. ಹಾಗೆ ಇಲ್ಲಿ ಸಿಟ್ಟಿಂಗ್ ಏರಿಯಾ ಇದೆ, ಇಲ್ಲಿ ಕುತ್ಕೊಂಡು ಕೂಡ ವರ್ಕ್ ಮಾಡ್ಬೋದು. ಹಾಗೆ ಇಲ್ಲೊಂದು ಬಿಗ್ ಮಿರರ್ ಇದೆ. ಹಾಗೆ ಬ್ಯೂಟಿಫುಲ್ ಆದ ಬಾಲ್ಕನಿ ಇದೆ. ತುಂಬಾನೇ ಸ್ಪೇಷಿಯಸ್ ಆಗಿದೆ. ಹಾಗೆ ನಮ್ದೇ ಪ್ರೈವೇಟ್ ಬಾಲ್ಕನಿ ಆಗಿರೋದ್ರಿಂದ ತುಂಬಾನೇ ಟೈಮ್ ಸ್ಪೆಂಡ್ ಮಾಡ್ಬೋದು ಇಲ್ಲಿ ಕೂಡ. ಹಾಗೆ ಮತ್ತೊಂದು ಸ್ಪೆಷಲ್ ಆಗಿ ಪ್ರೈವೇಟ್ ಸ್ವಿಮ್ಮಿಂಗ್ ಪೂಲ್ ಕೂಡ ಇದೆ ಇಲ್ಲಿ. ಇಲ್ಲಿ ಜೋರಾಗಿ ಮಳೆ ಬಂದಿದ್ರಿಂದ ಈ ರೀತಿಯಾಗಿದೆ. ನಾವು ಗೆಟ್ಟಿಂಗ್ ಆನ್ ಟು ಅವರ್ ಮೋಸ್ಟ್ ಇಂಟ್ರೆಸ್ಟಿಂಗ್ ಲಕ್ಸುರಿ ಆದ ಶವರ್ ಏರಿಯಾ ಇದೆ. ದಿಸ್ ಇಸ್ ದ ಹ್ಯೂಜ್ ಬಾತ್ರೂಮ್.
ದಿಸ್ ಇಸ್ ದ ಓಪನ್ ಶವರ್ ಏರಿಯಾ. ನೇಚರ್ ಮಧ್ಯೆ ಶವರ್ ಇದೆ ಇಲ್ಲಿ. ಸೊ ಇದರಲ್ಲಿ ಕಾಂಪ್ಲಿಮೆಂಟರಿ ಆಗಿ ಈ ರೀತಿಯಾದ ಪ್ರತಿಯೊಂದು ಬ್ರಷ್ ಆಗಿರ್ಬೋದು, ಶ್ಯಾಂಪೂ, ಸೋಪ್ ಎಲ್ಲಾನು ಇದರಲ್ಲಿ ಇಟ್ಟಿದ್ದಾರೆ. ಈ ರೂಮ್ ನಲ್ಲಿ ಮೋಸ್ಟ್ ಇಂಟ್ರೆಸ್ಟಿಂಗ್ ಪಾರ್ಟ್ ಅಂದ್ರೆ ಫಸ್ಟ್ ಒನ್ ಯೂಸ್ ಆದ ಬಾಲ್ಕನಿ, ಹಾಗೆ ಸ್ವಿಮ್ಮಿಂಗ್ ಪೂಲ್ ಪ್ರೈವೇಟ್ ಆಗಿರೋದು, ಹಾಗೆ ಶವರ್ ಏರಿಯಾ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಇದಿಷ್ಟು. ರೂಮ್ ಟೂರ್ ನೋಡಿದ್ರಲ್ಲ ಯಾವ ರೀತಿ ಇತ್ತಂತ. ಈಗ ನನಗೆ ಜೋರಾಗಿ ಹಸಿವಾಗ್ತಾ ಇದೆ. ಈಗ ನಾವು ರೆಸ್ಟೋರೆಂಟ್ ಆಗಿ ಊಟಕ್ಕಂತ ಹೋಗ್ತಾ ಇದ್ದೇವೆ. ಇಲ್ಲಿ 3 ತರದ ರೆಸ್ಟೋರೆಂಟ್ ಇದೆ. ಟ್ರೀಟ್ರೋ ಅಂತ, ದ ಎಸ್ಟೇಟ್ ಕಿಚನ್ ಅಂತ, ಇಲ್ಲಿ ಮಲ್ಟಿ ಕ್ಯುಸಿನ್ಸ್ ಇದೆ, ಹಾಗೆ ಇನ್ನೊಂದು ಮರ್ಚೆಂಟ್ ಆಫ್ ಸ್ಪೈಸ್ ಅಂತ, ಇಲ್ಲಿ ಇಂಡಿಯನ್ ಸ್ಪೆಷಾಲಿಟಿ ಆದ ಫುಡ್ ಸಿಗುತ್ತೆ, ಹಾಗೆ ಇನ್ನೊಂದು ಆಮಿಷ್ ಅಂತ, ದ ಬಾಟನಿಕ್ ಕಿಚನ್ ಅಂತ, ಇಲ್ಲಿ ಪ್ಯೂರ್ ವೆಜ್ ಆದ ಫುಡ್ ಸಿಗುತ್ತೆ. ಈಗ ನಾವು ಫಸ್ಟಿಗೆ ಟ್ರೀಟೋಗೆ ಹೋಗ್ತಾ ಇದ್ದೇವೆ. ಯಾವ ರೀತಿ ಮಲ್ಟಿ ಕ್ಯುಸಿನ್ಸ್ ಇದೆ ಅಂತ ನೀವೇ ನೋಡ್ಬೋದು. ಬನ್ನಿ ಫಸ್ಟ್ ಊಟಕ್ಕೆ ಹೋಗುವ. ಡಿಫ್ರೆಂಟ್ ವೆರೈಟೀಸ್ ಆಫ್ ಸಲಾಡ್ಸನ್ನು ನೀವು ಇಲ್ಲಿ ನೋಡ್ಬೋದು. ಹಾಗೆ ಇದರಲ್ಲೂ ಕೂಡ ವೆಜ್, ನಾನ್ ವೆಜ್ ಕೂಡ ಅವೈಲೇಬಲ್ ಇದೆ. ನಿಮಗೆ ಫಿಶ್ ಕಟ್ ಆಗಲಿ, ಚಿಕನ್ ಕಟ್ ಆಗಲಿ ಎಲ್ಲ ಕೂಡ ಅವೈಲೇಬಿಲಿಟಿ ಇದೆ ಇಲ್ಲಿ. ಪಿಕಲ್ಸ್ ಆಗಲಿ ಎಲ್ಲ ನೋಡ್ಬೋದು, ತುಂಬ ವೆರೈಟಿ ಇದೆ ಇದರಲ್ಲಿ. ನೆಕ್ಸ್ಟ್ ಹಾಗೆ ಲಿಕ್ಕರಲ್ಲೂ ನೀವು ನೋಡ್ಬೋದು. ಯಾರು ಕುಡಿಯೋರಿದ್ದರೆ ಅವರಿಗೂ ಕೂಡ ವೆರೈಟೀಸ್ ತುಂಬಾ ಇದೆ ಇದರಲ್ಲಿ. ಹಾಗೆ ಅವರಿಗೆ ಬೇಕಾಗಿರುವಂಥ ಸ್ನ್ಯಾಕ್ಸ್ ಕೂಡ ಇದರಲ್ಲಿ ಅವೈಲೇಬಲ್ ಇದೆ. ಹಾಗೆ ಫ್ರೆಶ್ ಜ್ಯೂಸ್ ಕೂಡ ನೀವು ಇಲ್ಲಿ ನೋಡ್ಬೋದು. ಹಾಗೆ ಲೈವ್ ಕೌಂಟರಿಗೆ ಬಂದರೆ ನೀವು ಇಲ್ಲಿ ಪಾನಿಪುರಿ ಕೂಡ ನೋಡ್ಬೋದು. ಪಾನಿಪುರಿ ಆಗಲಿ, ನಿಮಗೆ ಪಾಪಡಿ ಚಾಟ್ ಆಗಲಿ, ಪಾವ್ ಭಾಜಿ ಆಗಲಿ, ಇವೆಲ್ಲವೂ ಅವೈಲೇಬಲ್ ಇದೆ. ಏಷ್ಯನ್ ಕುಜಿನಲ್ಲಿ ನೀವು ನೋಡ್ಬೋದು ಇಲ್ಲಿ ಸೂಶಿ ಎಲ್ಲ ಅವೈಲೇಬಲ್ ಇದೆ. ವೆಜಿಟೇಬಲ್ ರೋಲ್ ಆಗಲಿ, ಸೂಶಿ ಆಗಲಿ, ಪಾಸ್ತಾ, ಬೀನ್ಸ್ ರೂಟ್, ಪನ್ನೀರ್ ಮಿರ್ಚಿ, दाल पंजाबी, कॉर्न पालक, वेज पुलाव, मैंगलोर वेज करी, ब्रिंजी गोज्जू, सोना मसूरी राइस, ಹಾಗೆ ಪನ್ನೀರ್ ರಸಮ್ ಕೂಡ ಇದೆ. ಹರಾ ಬರಾ ಕಬಾಬ್, ಪೆಸ್ಟೋ ಗ್ರಿಲ್ಡ್ ವೆಜಿಟೇಬಲ್ಸ್, ಡಿಮ್ಸಮ್ ಕೂಡ ಇದೆ. ವೆಜಿಟೇಬಲ್ ಚಿಲ್ಲಿ ಗಾರ್ಲಿಕ್ ಸಾಸ್ ಅದ್ರ ಜೊತೆಗೆ. ಕೌಂಟ್ರಲ್ಲಿ ನೀವು ನೋಡ್ಬೋದು, ಇವರು ನಾನ್ ಏನು ಬೇಕು ನಿಮ್ಗೆ ರೋಟಿ ಅದೆಲ್ಲ ಮಾಡಿ ಕೊಡ್ತಾರೆ. ನೂಡಲ್ಸ್ ಕೌಂಟ್ರ್ ಕೂಡ ಇಲ್ಲಿ ಲೈವ್ ನೂಡಲ್ಸ್ ಕೌಂಟ್ರ್ ಕೂಡ ಇದೆ. ನೀವು ಇಲ್ಲಿ ನೋಡ್ಬೋದು, ಹಕ್ಕ ಆಗಲಿ, ರೇಮನ್ ಆಗಲಿ, ಸೋಬಾ, ವುಡನ್, ಈ ರೀತಿ ಎಲ್ಲ ವೆರೈಟಿ ಆಫ್ ನೂಡಲ್ಸ್ ಕೂಡ ಇಲ್ಲಿದೆ. ನಿಮ್ಗೆ ಅವ್ರು ಬೇಕಾದರೆ ಅವರೇ ರೆಡಿ ಮಾಡಿ ಕೊಡ್ತಾರೆ. ಇಲ್ಲಿಂದ ನಿಮಗೆ ನಾನ್ ವೆಜ್ ಸೆಕ್ಷನ್ ಕೂಡ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟಿಂಗ್ಗೆ ನೀವು ನೋಡ್ಬೋದು ರವಾ ಫ್ರೈಡ್ ಫಿಶ್ ಐಟಮ್ ಕೂಡ ಇದೆ ಫಿಶ್ ತಿನ್ನೋರಿಗೆ. ಹಾಗೆ ಡೆವಿಲ್ ಚಿಕನ್ ಅಂತ ಇವತ್ತಿನ ಸ್ಪೆಷಲ್ ಇದು. ಹಾಗೆ ಪಿಕಲ್ಸ್, ಪಾಪಡ್ ಎಲ್ಲ ನೋಡ್ಬೋದು.
ಚಿಕನ್ ದೊಣ್ಣೆ ಬಿರಿಯಾನಿ, ಮದ್ರಾಸ್ ಫಿಶ್ ಕರಿ, ಚಿಕನ್ ಕೂರ್ಮಾ, ಚಿಕನ್ ಶೀಪ್ಡ್. ಇದು ನಾನ್ ವೆಜ್ಜಲ್ಲಿ ನಿಮಗೆ ಸಿಗುವಂಥದ್ದು ಸಾಲ್ಮನ್ ರೋಲ್ ಮತ್ತು ಆಯಿಸ್ಟರ್ ಚಿಕನ್ ರೋಲ್. ಇದು ಚಿಕನ್ ಡಿಮ್ಸಮ್, ಆವಾಗ ನೋಡಿದ್ದು ನಾವು ವೆಜ್ಜಲ್ಲಿ. ಥಾಯ್ ರೆಡ್ ಕರಿ ಅಂತ, ರೈಸ್. ಹಾಗೆ ಇಲ್ಲಿ ನಿಮಗೆ ಎಲ್ಲ ವೆರೈಟಿ ಆಫ್ ಬನ್ ಕೂಡ ಸಿಗುತ್ತೆ. ಬನ್ ಆಗಲಿ ಪೇಸ್ಟ್ರಿ ಆಗಲಿ ನಿಮ್ಗೆ ಯಾವ್ದು ಬೇಕು ಎಲ್ಲ ಅವೈಲಬಿಲಿಟಿ ಇದೆ. ನೋಡು, ಇಲ್ಲಿ ಇವರು ಪಿಜ್ಜಾ ಕೂಡ ಮಾಡಿ ಕೊಡ್ತಾರೆ ನಿಮಗೆ. ಪಿಜ್ಜಾ ಬೇಕಂದರೆ ಪಿಜ್ಜಾ ನೀವು ಇಲ್ಲಿ ನೋಡ್ಬೋದು. ಇಟಾಲಿಯನ್ ಸ್ಟೈಲ್ ಪಿಜ್ಜಾ ಕೂಡ ಇದೆ ಇಲ್ಲಿ. ನಿಮ್ಮ ಲೈವ್ ಕೌಂಟ್ರಲ್ಲಿ ಏನು ಬೇಕೋ ಅದು ಮಾಡಿ ಕೊಡ್ತಾರೆ. ಡೆಸರ್ಟ್ ಸೆಕ್ಷನ್ ನೋಡ್ಬೋದು ನೀವಿಲ್ಲಿ. ಡಿಫ್ರೆಂಟ್ ವೆರೈಟೀಸ್ ಆಫ್ ಕೇಕ್ಸ್ ಕೂಡ ಇಲ್ಲಿ ಇದೆ. ನಾವಿವಾಗ ಊಟ ಎಲ್ಲ ಆಗಿ ರೂಮಿಗೆ ಹೋಗಿ ಫ್ರೆಶ್ ಅಪ್ ಆದ ನಂತರ ಇವಾಗ ನಾವು ಸ್ವಿಮ್ಮಿಂಗ್ ಪೂಲ್ ಹತ್ರ ಬಂದಿದ್ದೇವೆ. ಸ್ವಿಮ್ಮಿಂಗ್ ಪೂಲ್ ಎದುರುಗಡೆನೆ ಅಲ್ಲಿ ಒಂದು ಫುಡ್ ಬಾರ್ ಇದೆ, ನೀವು ನೋಡ್ಬೋದು. ಹಾಗೆ ಈ ಸೈಡ್ನಲ್ಲಿ ಲೇಕ್ ಇದೆ. ಇಲ್ಲಿ 3 ತರದ ಲೇಕ್ ಇದೆ. ಈಗ ಫಸ್ಟ್ ಲೇಕಿಗೆ ಹೋಗ್ತಾ ಇದ್ದೇವೆ. ಇಲ್ಲಿ ಡಕ್ ಫೀಡಿಂಗ್ ಮಾಡ್ತಾರೆ. ಡಕ್ ಫೀಡಿಂಗ್ ಮತ್ತೆ ಫಿಶ್ ಫೀಡಿಂಗ್ ಯಾವ ರೀತಿ ಮಾಡ್ತಾರೆ ಅಂತ ನಾವು ನೋಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ನಾವು ಕೂಡ ಫೀಡಿಂಗ್ ಮಾಡ್ಬೋದು. ಬನ್ನಿ ಹೋಗುವ. ಕುಟ್ಟಿತ್ತು.
ಹಂಗೆ ಎತ್ತಿಸ್ಬಿಡು. ಮರ ಮರಿ ಬರ್ತೀನಿ. ಲೈಟ್ ಆಗಿ ಮಳೆ ಬರ್ತಾ ಇದೆ. ಇಲ್ಲಿ 3 ತರದ ಲೇಕ್ ಇದೆ ಅಂತ ಹೇಳಿದ್ನಲ್ಲ, ಒಂದು ಈ ಕಡೆ, ಒಂದು ಇದೊಂದು, ಮತ್ತೊಂದು ಆ ಕಡೆ ಇದೆ. ಮಳೆ ಸ್ವಲ್ಪ ಲೈಟ್ ಆಗಿ ನಿಂತ ನಂತರ ನಾವು ಆಚೆ ಹೋಗಿ ತೋರಿಸ್ತೇವೆ. ಡಕ್ ಫೀಡಿಂಗ್ ಆಯ್ತು, ಫಿಶ್ ಫೀಡಿಂಗ್ ಆಯ್ತು. ಯಾವ ರೀತಿ ಲೇಕ್ ಇತ್ತಂತ ನೀವು ನೋಡಿದ್ರಲ್ಲ, ಅಲ್ಲಿಂದ ನಾವೀಗ ಫ್ರೆಶ್ ಅಪ್ ಆಗಿ ಪುನಃ ಹೈಟಿಗೆ ಹೋಗ್ಲಿಕ್ಕೆ ರೆಡಿ ಆಗಿದ್ದೇವೆ. ಈ ರೆಸ್ಟೋರೆಂಟ್ ಅಲ್ಲಿ ನಾವು 3 ಇದೆ ಅಂತ ಹೇಳಿದ್ನಲ್ಲ, ಅದರಲ್ಲಿ ಫಸ್ಟ್ ಒನ್ ನಾವು ಅವಾಗ ಲಂಚ್ ಮಾಡಿದ್ವಿ ಟೀಟ್ರೋದಲ್ಲಿ. ಈಗ ನಾವು ಅಮೀಶ್ಗೆ ಬಂದಿದ್ದೇವೆ. ಇಲ್ಲಿ ಪ್ಯೂರ್ ವೆಜ್ ಅವರದ್ದು ಹೈಟಿ ಇದೆ, ಅದಕ್ಕೆ ಹೋಗ್ತಾ ಇದ್ದೇವೆ. ಈಗ ಇಲ್ಲೇ ಇರೋದು ಹೈಟಿ, ಅಲ್ಲಿ ಏನೆಲ್ಲ ಇದೆ ಅಂತ ಲೆಟ್ಸ್ ಸಿ, ನೋಡುವ. ಸಂಜೆ ಆಗ್ತಾ ಬರ್ತಾ ಇದೆ. ತುಂಬಾ ಬ್ಯೂಟಿಫುಲ್ ಆದ ಗಾರ್ಡನ್ಸ್ ಇದೆ. ಹಾಗೆ ಈ ಪ್ಲಾಂಟೇಶನ್ ಮಧ್ಯೆ ನಾವೀಗ ವಾಕಿಂಗ್ ಹೋಗ್ತಾ ಇದ್ದೇವೆ. ಈ ವಾಕಿಂಗ್ ಎಲ್ಲ ಮುಗಿದ ನಂತರ ಅಲ್ಲಿ ಆಕ್ಟಿವಿಟೀಸ್ ಏರಿಯಾ ಇದೆ. ಈಗ ಲೈಟ್ಸ್ ಎಲ್ಲ ಆನ್ ಮಾಡ್ತಾ ಇದ್ದಾರೆ, ಕತ್ಲಾಗ್ತಾ ಬರ್ತಾ ಇದೆ ಅಂತ. ಆಕ್ಟಿವಿಟೀಸ್ ನಲ್ಲಿ ಏನೆಲ್ಲ ಇದೆ ಅಂತ ನೋಡುವ ಬನ್ನಿ. ನಾವೀಗ ಇಂಡೋರ್ ಆಕ್ಟಿವಿಟಿ ಗೇಮ್ಗೆ ಬಂದಿದ್ದೇವೆ. ಇಲ್ಲಿ ನೋಡ್ಬೋದು ಇಷ್ಟೊಂದು ವೆರೈಟಿ ಗೇಮ್ಸ್ ಎಲ್ಲ ಇದೆ ಅಂತ. ಆಲ್ರೆಡಿ ಇಲ್ಲಿ ಆಡ್ತಾ ಇದ್ದಾರೆ, ಕೂಲ್ ಗೇಮ್ಸ್ ಎಲ್ಲ ಆಡ್ತಾ ಇದ್ದಾರೆ, ನೋಡ್ಬೋದು. ಗುಡ್ ಶಾಟ್. ಹಾಗೆ ಟೇಬಲ್ ಫುಟ್ಬಾಲ್ ಎಲ್ಲ ಇದೆ ಇಲ್ಲಿ, ನೋಡ್ಬೋದು. ಎಲ್ಲ ಆಡೋರು ಇದ್ರೆ ಆಡ್ಬೋದು. ಪ್ಲೇ ಗೇಮ್ ಆಗದೆ ಇದ್ರೆ ಕಿಡ್ಸ್ ಎಲ್ಲ ಬಂದರೆ ಇಲ್ಲಿ ಬಹುಶಃ ಸಿಟ್ಟಿಂಗ್ ಏರಿಯಾ ಕೂಡ ಮಾಡಿಬಿಟ್ಟು ಟಿವಿ ಕೂಡ ಇದೆ, ಕಾರ್ಟೂನ್ಸ್ ಎಲ್ಲ ಇದೆ. ಕಾರ್ಟೂನ್ಸ್ ಎಲ್ಲ ನೋಡೋದಿದ್ರೆ ನೋಡ್ಬೋದು. ಮಕ್ಕಳಿಗೆ ಅಂತಾನೆ ಪ್ಲೇ ಏರಿಯಾ ಬೇರೆ ಇದೆ. ದೊಡ್ಡವರಿಗೆ ಟೇಬಲ್ ಟೆನ್ನಿಸ್ ಎಲ್ಲ ಆಗ್ತದೆ. ಹಾಗೆ ನೆಕ್ಸ್ಟ್ ಬರುವಂಥದ್ದು ಜಿಮ್ ಸೆಕ್ಷನ್ಸ್. ಜಿಮ್ ಸೆಕ್ಷನ್ ನೋಡ್ಬೋದು ನೀವು. ಯಾರಿಗೆಲ್ಲಾದರೂ ಜಿಮ್ ಮಾಡಲಿಕ್ಕೆ ಇಷ್ಟ ಇದ್ರೆ ಅವರೆಲ್ಲ ಇಲ್ಲಿ ಜಿಮ್ ಮಾಡ್ಬೋದು. ಹಾಗೆ ಕಿಡ್ಸ್ ಪ್ಲೇ ಏರಿಯಾನು ನೀವು ಇಲ್ಲಿ ನೋಡ್ಬೋದು.
ಒಂದ್ಸಲ ಇದೆ. ಇಂಡೋರ್ ಶಟ್ಲ್ ಗೇಮ್ ಆಡುವುದಾದರೆ ಇಲ್ಲಿ ಆಡ್ಬೋದು ನೀವು, ಅದು ಕೂಡ ಒಂದು ಆಪ್ಷನ್ಸ್ ಇದೆ. ಆಕ್ಟಿವಿಟೀಸ್ ಎಲ್ಲ ಮಾಡಿದ ನಂತರ ನಾವೀಗ ರೂಮಿಗೆ ಬಂದಿದ್ದೇವೆ. ರೂಮ್ನಲ್ಲಿ ಸರ್ವಿಸ್ ತುಂಬಾ ಒಳ್ಳೆ ಇದೆ. ರೂಮ್ ಬಂದ ಕೂಡಲೇ ಅವ್ರು ಪಟ್ಟ ಫೋನ್ ಮಾಡ್ತಾರೆ ನಮಗೆ, ಏನಾದರೂ ಬೇಕಾ ನಿಮಗೆ ಅಂತ. ಏನು ಬೇಕಂತ ಹೇಳಿ ನೀವು ತಗೊಂಡ್ಬರ್ತಾರೆ. ನೀರು ಬಾಟ್ಲು, ಗ್ಲಾಸ್ದಲ್ಲಿ ನೀರು ಬಾಟ್ಲ್ ಇದು, ನಂಗೆ ಅದು ತುಂಬ ಇಷ್ಟ ಆಯಿತು. ಮತ್ತು ಇಲ್ಲಿ ಸೆನ್ಸರ್ ಲೈಟ್ ಇದೆ. ಯಾವುದೇ ಕಬೋಟ್ ಆಗಿರ್ಬೋದು, ಎಲ್ಲಿ ಹೋದ್ರೂ ಸಹ ಸೆನ್ಸರ್ ಲೈಟ್ ಆನ್ ಆಗ್ತದೆ ಪಟ್ಟ, ಅದು ನಂಗೆ ಖುಷಿ ಆಯಿತು ಒಂದು. ಮತ್ತು ರೆಫ್ರಿಜರೇಟರ್ ಕೂಡ ಆನ್ ಇದೆ ಇಲ್ಲಿ, ಏನು ಕೂಡ ಅದರಲ್ಲಿ ಇಡ್ಬೋದು. ಹಾಗೆ ನಾವೀಗ ಡಿನ್ನರಿಗೆ ಹೋಗ್ಲಿಕ್ಕಿದ್ದೇವೆ. ಆವಾಗ ನಾವು ಫಸ್ಟ್ ಲಂಚ್ ಮಾಡಿದ್ದು ಟ್ರೀಟ್ರೋದಲ್ಲಿ, ಆನಂತರ ಹೈಟಿ ಮಾಡಿದ್ದು ನಾವು ಇದರಲ್ಲಿ ಆಮಿಷ್ ಅಂತ, ಅದರಲ್ಲಿ. ಡಿನ್ನರಿಗೆ ನಾವು ಮರ್ಚೆಂಟ್ ಆಫ್ ಸ್ಪೈಸಸ್ಗೆ ಹೋಗ್ತಾ ಇದ್ದೇವೆ. ಹಾಗೆ ನಾವು 3 ರೆಸ್ಟೋರೆಂಟ್ ಕೂಡ ಟ್ರೈ ಮಾಡಿದಾಗ ಆಯಿತು. ಬನ್ನಿ, ಲೆಟ್ಸ್ ಗೋ. ಹೇಗಿದೆ? ಸೂಪ್ ಒಂದು ಆರ್ಡರ್ ಮಾಡಿದ್ವಿ, ಬುಟ್ಟೇಕ ಶೋರ್ಬಾ ಅಂತ. ಅದರಲ್ಲಿ ಟರ್ಮರಿಕ್, ಸ್ವೀಟ್ ಕಾರ್ನ್ ಹಾಗೆ ಪೆಪ್ಪರ್ ಮಿಕ್ಸ್ ಮಾಡಿ ಅವರದ್ದೇ ಇಂಡಿಯನ್ ಸ್ಪೈಸಸ್ ಎಲ್ಲ ಹಾಕಿ ಮಾಡಿದ್ದಾರೆ ಸೂಪ್. ಇದು ಪಂಜಾಬಿಂದ ರೆಸಿಪಿ. ಹಾಗೆ ಇದು ಟೇಸ್ಟ್ ತುಂಬ ಒಳ್ಳೆ ಇದೆ, ವಿಂಟರಿಗೆ ತುಂಬ ಒಳ್ಳೆಯದು. ಬೇರೆ ಬೇರೆ ಆಪ್ಷನ್ ಇತ್ತು, ಅವಕಾಡೊ ಮೆನು ಕೊಟ್ಟಿದ್ದಾರೆ ನನಗೆ, ಅದರಲ್ಲಿ ನಾವು ಈ ಸೂಪನ್ನು ಆರ್ಡರ್ ಮಾಡಿದ್ವಿ. ಈ ಡಿಶ್ ಬಂದ್ಬಿಟ್ಟು ಜಾಫ್ರಾನಿ ಮುರ್ಗ್ ಅಂತ. ನಾವು ಇವತ್ತಿನದು ಏನಕ್ಕೆ ಟೇಸ್ಟ್ ಮಾಡಲಿಲ್ಲ, ನೋಡೋಣ ಯಾವ ರೀತಿ ಇದೆ ಅಂತ. ಫಸ್ಟ್ ಬೈಟ್ ಆಫ್ ದ ಡೇ. ಫಸ್ಟ್ ಬೈಟ್ ಆಫ್ ದ ಡೇ ಅಲ್ಲ, ಫಸ್ಟ್ ಬೈಟ್ ಆಫ್ ದ ನೈಟ್. ಹೌದು. ಇದು ತಂದೂರಿ ಗ್ರಿಲ್ ಚಿಕನ್ ಇದೆಯಲ್ಲ, ಆ ರೀತಿಯಲ್ಲಿ ಟೇಸ್ಟ್ ಇದೆ. ಮತ್ತೆ ಅದಕ್ಕಿಂತ ಅದ್ರ ಮೇಲೆ ಡ್ರೆಸ್ಸಿಂಗ್ ಸ್ವಲ್ಪ ಬೇರೆ ಟೈಪ್ ಇದೆ, ಟೇಸ್ಟ್ ಸ್ಪೈಸಸ್ ಬೇರೆ ಇದೆ. ಟೇಸ್ಟ್ ತುಂಬಾ ಒಳ್ಳೆ ಇದೆ. ಚಿಕನ್ ತುಂಬಾನೇ ಸಾಫ್ಟ್ ಆಗಿದೆ. ಥ್ಯಾಂಕ್ ಯು.
ಆಯ್ತು, ಇವಾಗ ಮೇನ್ ಕೋರ್ಸ್ ಬಂದಿದೆ. ಪುಲ್ಕ ಹಾಗೆ ಒಂದು ಬೆಂಗಾಲಿ ಡಿಶ್ ಟೈಪ್ ಆರ್ಡರ್ ಮಾಡಿದ್ದಾರೆ, ಕುರ್ಕುರಿ ಟೈಪು, ಮತ್ತು ದಾಲ್, ಮತ್ತು ಪೋರ್ಕ್ ಮೋರ್ಗ್ ಅಂತ ಬೆಂಗಾಲಿ ಡಿಶ್. ಇವಿಷ್ಟು ನಮ್ಮ ಮೇನ್ ಕೋರ್ಸ್ ಇವತ್ತಿದು. ಪುಲ್ಕ ಸಾಫ್ಟ್ ಇದೆ ಅಲ್ಲ? ಹಾಂ, ತುಂಬ ಸಾಫ್ಟ್ ಆಗಿದೆ, ರೋಟಿ ಆರ್ಡರ್ ಮಾಡಿದ್ರೆ ಮತ್ತೆ ಸ್ವಲ್ಪ ಹಾಡಿರ್ತದೆ. ಗೊತ್ತಿಲ್ಲ ಹೇಗಿತ್ತು. ನನಗೆ ಸಾಫ್ಟ್ ಆಗಿ ನೈಟ್ ತಿನ್ನುವ ಅಂತ ಅನಿಸ್ತು, ಹಾಗೆ ಪುಲ್ಕ ತಿನ್ನುವ ಅಂತ ಅನಿಸ್ತಾ ಇತ್ತು. ನನಗೆ ಗ್ರೇವಿ ತುಂಬ ಟೆಂಪ್ಟ್ ಆಗಿ ಕೊಡ್ತಾ ಇದೆ. ಟೇಸ್ಟ್ ಹೇಗಿದೆ ಅಂತ ಒಂಚೂರು ಹೇಳಿ. ನಾನು ಸ್ವಲ್ಪ ದಾಲ್ ಕೂಡ ತಗೊಳ್ತಾ ಇದ್ದೇನೆ. ಎಸ್, ಮಳೆ ಗಾಳಿ ನೋಡಿ ಅಲ್ಲಿ. ಯಾವ್ದು ಒಳ್ಳೆ ಟೇಸ್ಟ್ ಮ್ಯಾಚ್ ಯಾವ್ದಾಗ್ತದೆ? ದಾಲ್ ಮ್ಯಾಚ್ ಆಗ್ತದೆ. ದಾಲ್ ಮ್ಯಾಚ್ ಫಸ್ಟ್ ಟೈಮ್ ಚಿಕನ್ ಕರಿಗಿಂತ ದಾಲ್ ಮ್ಯಾಚ್ ಆಗ್ತದೆ. ಹೌದು, ಯಾವ ಚಿಕನ್ ಕರಿ ಆ ಟೈಪ್ ಅಲ್ಲ, ಒಳ್ಳೆ ಮ್ಯಾಚ್ ಆಗೋದಲ್ಲ. ಇದು ಬೇಕಡ್ ರಸಗುಲ್ಲ ಟೇಸ್ಟ್ ಮಾಡ್ತೀನಿ ಇಲ್ಲಿ. ತುಂಬಾ ಟೇಸ್ಟಿ ಆಗಿದೆ ಇದು. ಮತ್ತೆ ಇದು ಕೋಕೋನಟ್ ಪಾಯಸ. ಇದ್ರ ಮೇಲೆ ಮ್ಯಾಂಗೋ ಎಂತ ಹೇಳ್ತೀವಿ, ಸಿರಪ್ ಹಾಕಿದಾರ ಅಂತ ಮೇಲ್ಗಡೆ ಪಾಯಸದ ಮೇಲೆ, ಕೋಕೋನಟ್ ಪಾಯಸದ ಮೇಲೆ ಇದು ಮಿಕ್ಸ್ ಮಾಡಿ ತಿಂದಾಗ ಒಳ್ಳೆ ಒಂದು ಟೇಸ್ಟ್ ಬರ್ತದೆ. ನನಗೆ ಫಸ್ಟ್ ಇದು ಇಷ್ಟ ಆಯ್ತು, ಇದು ಕೂಡ ಇಷ್ಟ ಆಯ್ತು. ಜಾಸ್ತಿ ಅದ್ರಲ್ಲಿ ಯಾವ್ದು ಫಸ್ಟ್ ಸೆಕೆಂಡ್ ಅಂತ ಹೇಳಿದಾಗ್ತದೆ, ಅಷ್ಟು ಒಳ್ಳೆ ಇದೆ ಟೇಸ್ಟ್. ಇದು ಚಿಲ್ಲಿ ಐಸ್ ಕ್ರೀಮ್ ಅಂತೆ, ಟೇಸ್ಟ್ ಮಾಡ್ತೀನಿ. ಹಸಿಮೆಣಸಿನ ಐಸ್ ಕ್ರೀಮ್ ಇದು. ಇದು ತಿಂದ ನಂತರ ಹಸಿಮೆಣಸಿನ ಟೇಸ್ಟ್ ಇದೆ ನೋಡಿ, ಆ ಫ್ಲೇವರ್ ಬರ್ತಾ ಇದೆ. ಸ್ವಲ್ಪ ಸ್ಪೈಸಿ ಬರ್ತಾ ಇದೆ ನನಗೆ. ಫಸ್ಟ್ ಟೈಮ್ ತಿಂತಿದ್ದು ಹಸಿಮೆಣಸಿನ ಚಿಲ್ಲಿ ಐಸ್ ಕ್ರೀಮ್. ಡಿನ್ನರ್ ಎಲ್ಲ ಮುಗೀತು, ಫುಡ್ ಅಂತೂ ತುಂಬಾನೇ ಅದ್ಭುತವಾಗಿತ್ತು. ಈಗ ನಾವು ರೂಮಿಗೆ ಹೋಗಿ ರೆಸ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೇವೆ. ಇನ್ನು ನಾನು ನಿಮಗೆ ನಾಳೆ ಬೆಳಿಗ್ಗೆ ಸಿಗ್ತೇನೆ. ಗುಡ್ ನೈಟ್. ಗುಡ್ ಮಾರ್ನಿಂಗ್. ಬೆಳಗಾಯ್ತು. ಈಗ ನಾವೀಗ ನೇಚರ್ ವಾಕ್ ಮಾಡಲಿಕ್ಕೆ ಬಂದಿದ್ದೇವೆ. ನೇಚರ್ ವಾಕ್ ಮಾಡಿದ ನಂತರ ಬ್ರೇಕ್ಫಾಸ್ಟ್ ಮಾಡಿ ಸ್ವಿಮ್ಮಿಂಗ್ ಪೂಲಿಗೆ ಹೋಗುವ ಅಂತ ಇದ್ದೇವೆ. ಲೆಟ್ಸ್ ಗೋ. ಹೇಗಾಗ್ತದೆ ನೋಡುವ ನೇಚರ್ ವಾಕ್. Coffee plantation, different categories of rooms, infinity swimming pool overlooking lake, gardens with the nature walk, and 3 different restaurants kill the hunger.
ಪ್ರಾಪರ್ಟಿಯಲ್ಲಿ ತುಂಬಾನೇ ಸ್ಪೈಸಸ್ ಇದೆ, ಅದಕ್ಕೆ ಇಲ್ಲಿ ಫರ್ಸ್ ಅಂತ ಹೆಸರು ಬಂದದ್ದು. ಇಲ್ಲಿಯ ರೆಸಾರ್ಟ್ ನ ಹೆಸರು ರೊಸೆಟಾ ಬೈ ಫರ್ಸ್ ಅಂತ ಇದೆ. ಹಾಗೆ ಅದು ಫರ್ಸ್ ಅಂತ ಹೆಸರು ಬಂದದ್ದು ಸ್ಪೈಸಸ್ ನಿಂದ. ಹಾಗೆ ಆಲ್ಮೋಸ್ಟ್ 12,000 ಸ್ಪೈಸಸ್ ಆಫ್ ದ ಪರ್ಸ್ ಪ್ಲಾಂಟ್ಸ್ ಗಳಿವೆ ಇಲ್ಲಿ. ಮತ್ತೆ ವರ್ಲ್ಡ್ ವೈಡ್ 3rd ಮೋಸ್ಟ್ ನಂಬರ್ ಪ್ಲಾಂಟ್ಸ್ ಗ್ರೂಪ್ ಅಂತ ಹೆಸರು ಬಂದಿದೆ. ಹಾಗೆ ಇಲ್ಲಿ ರೆಕಗ್ನೈಸ್ ಮಾಡಿದ್ದಾರೆ ಅದನ್ನು. ಎ ಬ್ಯೂಟಿಫುಲ್ ವ್ಯೂ ಆಫ್ ದ ಲೇಕ್ ಅಂಡ್ ದ ಫಾರೆಸ್ಟ್. ಹಾಗೆ ನಾವೀಗ ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ ಟೀಟ್ರೋ ರೆಸ್ಟೋರೆಂಟ್ಗೆ ಹೋಗ್ತಾ ಇದ್ದೇವೆ. ಡೋನಟ್ಸ್ ಬ್ಯಾಕ್ಗ್ರೌಂಡ್ ಅನ್ಸ. ಚಿಕನ್ ಕರಿ, ಚಿಕನ್ ಸಾಸೇಜ್, pork sausage, live dosa counter, okay, yes, khara baat, yes, sambar, yes, pickle, ಚಟ್ನಿ, ಟೊಮೆಟೊ ಚಟ್ನಿ, ಕೊಕೊನಟ್ ಚಟ್ನಿ ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಬೋದು. ಇವತ್ತಿನ ಸ್ಪೆಷಲ್ ಪೊಂಗಲ್, ಹಾಗೆ ಮೆದು ವಡ, ಪ್ಲೇನ್ ಇಡ್ಲಿ, ಟೊಮೆಟೊ ಇಡ್ಲಿ. ಇಡ್ಲಿಲೇ 2 ವೆರೈಟಿ ಇದೆ. ಬೇಕಾಗಿರುವಂಥ ಸಾಂಬಾರ್, ಅದಕ್ಕೆ ತುಪ್ಪ, ಚಟ್ನಿ ಪುಡಿ ಎಲ್ಲ ಬೇಕಿದ್ರೆ ನೀವು ಟಾಪಿಂಗ್ಸ್ ಮಾಡ್ಕೋಬೋದು. ಸಾಂಬಾರ್, ಇದು ಆಲೂ ಭಾಜಿ, ಪೂರಿ ಎಲ್ಲ ಇರ್ತದೆ. ಪೂರಿ ತೊಗೊಂಡ್ರೆ ಅವರಿಗೆ ಯೂಸ್ ಮಾಡುವಂಥದ್ದು. ಸೀಡ್ಸ್, ಕಾರ್ನ್ಫ್ಲೇಕ್ಸ್ ಎಲ್ಲ ಬೇಕಾದವರಿಗೆ. ಬೈ ಸರ್.
ಈ ರೆಸಾರ್ಟ್ನ ನಾವು ಯಾವ ರೀತಿ ಬುಕ್ ಮಾಡಿದ್ದು, ಅದರ ಕಾಸ್ಟ್ ಏನು ಅಂತ ಹೇಳ್ತೇನೆ. ನಾವು ಕ್ಲಿಯರ್ ಟ್ರಿಪ್ ವೆಬ್ಸೈಟ್ನಲ್ಲಿ ನಾವು ಇದನ್ನು ಬುಕ್ ಮಾಡಿದ್ವಿ. ಅದು 2 ತಿಂಗಳು ಮುಂಚೆನೇ ಮಾಡಿದ್ವಿ ನಾವು. ವೆಕೇಶನ್ ಹಾಲಿಡೇ ಮತ್ತು ವೀಕೆಂಡ್ನಲ್ಲಿ ಜಾಸ್ತಿ ಇರುತ್ತೆ. ಕಾಸ್ಟ್ ಬಂದು ಮಿನಿಮಮ್ 9,000 ಇಂದ 35,000 ಇದೆ. ಅದು ನಿಮ್ಮ ರೂಮ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಈ ಒಂದು ಪ್ಯಾಕೇಜ್ನಲ್ಲಿ ನಮ್ಮದು ಬ್ರೇಕ್ಫಾಸ್ಟ್, ಹೈ ಟೀ ಹಾಗೆ ಲಂಚ್ ಇನ್ಕ್ಲೂಡಿಂಗ್ ಆಗಿತ್ತು, ಎಕ್ಸ್ಕ್ಲೂಡಿಂಗ್ ಟ್ಯಾಕ್ಸ್. ಆದರೆ ನಮ್ಮದು ಡಿನ್ನರ್ ಆ ದಿನ, ನಾವು ಬಂದ ದಿನ ನಮಗೆ ಕಾಂಪ್ಲಿಮೆಂಟರಿ ಆಗಿ ಸಿಕ್ತು. ಫೈನಲಿ ಈ ರೆಸಾರ್ಟ್ ಬಗ್ಗೆ ಹೇಳೋದಾದ್ರೆ ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್. ವೇರ್ ರೆಸಾರ್ಟ್ ಲೊಕೇಶನ್ ಆಂಬಿಯನ್ಸ್ ಗಿವ್ಸ್ ಎ jungle resort vibe. Excellent property with all the amenities. Food was great with lot of option with a separate veg restaurant. Definitely recommend for a quick outing. Experience true luxury and we love the maintenance and hospitality. I hope you enjoyed watching this video. Remember to like, share, subscribe. Until then, Amrita Shanai signing off.